ಗದ್ದೆ ಹೋದ್ರೆ ಗದ್ದೆ ಒಳಗೆ ಹೋದ್ರೆ ಊಟ ಕೊಟ್ಟಿಲ್ಲ ನಮ್ಮ ಹೆಂಗಸ್ರು. ಏನ್ ಸರ್ಕಾರ ಮಾಡಿರೋದೇವನ ಇವ್ನ ಏನ್ ಮಾಡಿದ್ರು ಬದ್ನೆಕಾಯ 2,000 ಆಯುಷ ತೋರ್ಸವನೆ. ಬಸ್ಸಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ ನಮ್ಗೆ ಗಂಡಸ್ರಿಗೆ. ಹೆಂಗ್ಸ್ರಿಗೆಲ್ಲ ಫ್ರೀ ಕೊಟ್ಟವನೆ, ಗಂಡ್ರಿಗೆ ಗಂಡ್ ಮನೆ ಹಾಳು ಮಾಡವನೆ. ಆದ್ರೆ ಜನ ತಿಳ್ಕೊಳ್ದೇನೆ ಹೋಗೋ ಕಾಂಗ್ರೆಸ್ ಅಂದ್ಬಿಟ್ಟು ಓಟ್ ಹಾಕ್ತಾರೆ. ಏನ್ ಇಸ್ಕೊಳಕ್ಕೆ? ನಮ್ ದುಡ್ಡು ನಮ್ಮ ಮನೆ ನಾವೇ ಹಾಳು ಮಾಡ್ಕೊಳಕ್ಕೆ ಅವ್ನು ಓಟ್ ಹಾಕೋದು. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ನಮ್ಮ ಹೆಡ್ತೀರ ನಮ್ಗೆ ಇವ್ರು 2,000 ಕೊಡ್ಲಾಗಿ ನಮ್ಮ ಹೆಡ್ತೀರ ನಮ್ಗೆ ಗೌರವ ಕೊಡ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವ್ರು 2,000 ಕೊಟ್ಬಿಟ್ಟು ಇವ್ರು 2,000ದಲ್ಲಿ ನಮ್ಮ ಸಂಸಾರ ನಿಲ್ಸಕ್ಕಾಗದ? ಈ ಬೆಳೆ ಎಲ್ಲ ಒಣಗೋಯ್ತು. ₹1,00,000 ಬೆಳೆ ಆದ್ಮೇಲೆ ₹2,000 ಕೊಡೋದ್ಮೇಲೆ ಈಗ ಪ್ರತಿ ಒಂದು ರೇಂಜ್ ಮಾಡವನೆ. ಈಗ ₹2,000 ಹೆಂಗ್ಸು ಕೊಡ್ತಾನೆ. ಬೆಳೆ ಕಾಳಿಗೆ ಎಷ್ಟು ಹಾಕವನೆ. ಔಷಧಿ ನೋಡಿಲಿ ಎಲ್ಲ ಗೊಬ್ಬರ ತಂದಿವಿ, ಎಷ್ಟು ಹಾಕವ್ರು ಗೊತ್ತಾ? ಕಟ್ಪಟ್ಟಿಗೆ ₹1 ಬೆಲೆ ಅದ. ನಮ್ಮ ಮಾಲಿಗೆ ಏನು ಸೆಂಟ ಬೆಲೆ ಅದನ? ನೀವು ಅದೆಲ್ಲ ಯಾರ ದುಡ್ಡು? ನಮ್ಮ ದುಡ್ಡೇ. ಈ ಸಿದ್ದರಾಮಯ್ಯ ಸರ್ಕಾರ ಹೋಗ್ಬೇಕು, ನಮ್ಮ ಕರ್ನಾಟಕ ಉದ್ಧಾರ ಆಗಬೇಕು. ಅಲ್ಗಂಡು ನಮ್ಮ ಕರ್ನಾಟಕ ಉದ್ಧಾರ ಆಗಿಲ್ಲ. ಇಷ್ಟು ಮಾತ್ರ ಗ್ಯಾರಂಟಿ ತಿಳ್ಕೊಳ್ಳಿ. ನಮಗೆ ಕುಮಾರಸ್ವಾಮಿ ಇದ್ದಾಗ ಬೆಳೆ ಸಾಲ ಮನ್ನಾ ಮಾಡ್ದ, ಅವಾಗ ಎಷ್ಟು ಉಪಕಾರ ಮಾಡ್ದ. ಇವನೇನು ಮಾಡಿದ ಬದ್ನೆಕಾಯ 2,000 ಆಯುಷ ತೋರ್ಸವನೆ. ಏನು ಮಾಡಿದಾನೆ ಹೇಳಿ ಇವನು? ಹೇಳ್ರಪ್ಪ ಹೇಳ್ರು. ಹೆಂಗ್ಸ್ರಿಗೆಲ್ಲ ಫ್ರೀ ಕೊಟ್ಟವನೆ, ಗಂಡ್ರಿಗೆ ಗಂಡ್ ಮನೆ ಹಾಳು ಮಾಡವನೆ. ಹೆಂಗ್ಸ್ರು ಫ್ರೀ ಕೊಟ್ಟ, ಬಸ್ ಚಾರ್ಜ್ಗೆ ಫ್ರೀ ಮಾಡ್ದ. ₹2,000 ಖರ್ಚಿಗೆ ಆಯ್ತು. ತಿರ್ಗಾಡಕ್ಕೆ ಬಸ್ ಚಾರ್ಜ್ ₹2,000 ಆಯ್ತು. ಗಂಡಸ್ರು ಹೊಟ್ಟಿಲ್ ಹೊಡಗ್ರಿ ಅಂದ್ಬಿಟ್ಟು ಹೆಂಗ್ಸ್ರು ಎಲ್ಲ ಸೋಕಿ ಮಾಡ್ತಾವ್ರೆ. ಏನೇ ಕಮ್ಮಿ ಮಾಡಿದೆ ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನು? ಆದ್ರೆ ಜನ ತಿಳ್ಕೊಳ್ದೇನೆ ಹೋಗೋ ಕಾಂಗ್ರೆಸ್ ಅಂದ್ಬಿಟ್ಟು ಓಟ್ ಹಾಕ್ತಾರೆ. ಏನ್ ಇಸ್ಕೊಳಕ್ಕೆ? ನಮ್ ದುಡ್ಡು ನಮ್ಮ ಮನೆ ನಾವೇ ಹಾಳು ಮಾಡ್ಕೊಳಕ್ಕೆ ಅವ್ನು ಓಟ್ ಹಾಕೋದು. ಹೇಳ್ಬೇಕು ನೀವೆಲ್ಲ ಇದನ್ನ. ಯಾರಿಂದ? DK ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲ ಕಲ್ತಿರೋದು ಯಾರಿಂದ? ದೇವೇಗೌಡರಿಂದ. HD ದೇವೇಗೌಡರ ಹತ್ರ ಪಾಠ ಕಲ್ತು ಹೋಗಿರೋದವ್ರು. ಸಿದ್ದರಾಮಯ್ಯನ ಬೀಜ ನಮ್ದೇ. ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ ಅದು. ಈಗ ಅವ್ರ ಹತ್ರಲ್ಲೇ ಪಾಠ ಕಲಿತಾರದು. ಈ ದೇಶ ತಿಂತಾರದು ಯಾರು? ಗೊರವ್ರ ಲಾಲೆ ತಂದವರು ದೇವೇಗೌಡರು. ಅವ್ರ ಕೈ ನೀರು ಕುಡಿತಾ ಇರೋದು ಬೆಂಗಳೂರಿದೆಲ್ಲ. ಯಾರು ಮಾಡಿದಾರೆ ಉದ್ಧಾರವ ನಮ್ಗೆ? ಬಸ್ಸಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ ನಮ್ಗೆ ಗಂಡಸ್ರಿಗೆ. ಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ, ಸಿದ್ದರಾಮಯ್ಯ ಗುರಲಕ್ಷ್ಮಿ ಬಾರಮ್ಮ. ನಮ್ಮ ಹೆಡ್ತೀರ ನಮ್ಗೆ ಇವ್ರು 2,000 ಕೊಡ್ಲಾಗಿ ನಮ್ಮ ಹೆಡ್ತೀರ ನಮ್ಗೆ ಗೌರವ ಕೊಡ್ತಾ ಇಲ್ಲ. ಎಲ್ಲಿ ಕೊಡ್ತಾ ಇದ್ದಾರೋ? ಬ್ಯಾಗ್ಗೆ ಇಟ್ಕೊಂಡೆ ಧರ್ಮಸ್ಥಳಕ್ಕೆ ಹೋಗ್ತೀನಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ನ ಮಗ. ಇಲ್ಲ, ನಾನು ಗದ್ದೆ ಹೋದ್ರೆ ಗದ್ದೆ ಒಳಗೆ ಹೋದ್ರೆ ಊಟ ಕೊಟ್ಟಿಲ್ಲ ನಮ್ಮ ಹೆಂಗಸ್ರು. ಏನ್ ಸರ್ಕಾರ ಮಾಡಿರೋದೇವನ? ಏನ್ ಸರ್ಕಾರ ಮಾಡಿರೋದು? ಬಿಜೆಪಿನೇ ನೀನು? ನಾನು ಊಟಕ್ಕೆ ಊರ್ ಕಡೆ ಹಿಂಗ್ ತಿರ್ಕೊ ನೋಡೋದು. ನಮ್ಮ ಹೆಂಗಸರು ಬಂದಾರ ಅಂತ ಅವಳು ಬಸ್ ಹೋಯ್ತಾವಳೆ ಫ್ರೀ ಮಾಡ್ಲಾಗೆ. ನಾನು ಒಂದಿನ ನಡ್ಕೊಂಡು ಇಲ್ಲಿಂದ ಮೈಸೂರು ಗಂಟ ಹೋದೆ ಬಸ್ಗೆ. ಸ್ವಲ್ಪ ಸೀಟ್ ಕೊಡ ಮಾತ್ರ ನಿಂತ್ಕೋಯ. ಯಾರು ಇವನ್ ಸರ್ಕಾರ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಿಂತ್ಕೋಯ ಅನ್ಸುತ್ತೆ ನನ್ನ. ಯಾರನ್ನ ಹೇಳಿ? ಎಲ್ಲ ಒಂದು ಸಮ ಇದ್ದಿದ್ರೆ ಕರೆಕ್ಟಾಗಿ ದೇಶ ನಡೆಯೋದು. ಇವ್ರು ಒಂದು ಸಮ ಇಲ್ಲ. ಇವ್ರದ್ದು ಅವ್ರು ಚುಚ್ಚೋದು, ಅವ್ರದ್ದು ಇವ್ರಿಗೆ ಚುಚ್ಚೋದು. ಸಿದ್ದರಾಮಯ್ಯ ಎಲ್ಲಿದ್ದ? ದೇವೇಗೌಡ ಅಂತ ಇದ್ದ. ಇವರನ್ನ ನಾವು ನಂಬಲ್ಲ. ದೇವೇಗೌಡ ತಗೊಂಡಿದ್ದ. ಈಗ ಅವನ ಮೇಲೆ ವೈರಿ. ಅವ್ರ ಕೈಲಿ ಅನ್ನ ತಿಂದು, ಅವ್ರ ಕೈಲಿ ಪಾಠ ಕಲ್ತಿ, ಅವ್ರ ಹತ್ರ ವಿದ್ಯಾಭ್ಯಾಸ ಕಲ್ತಿ ಅವರೇ ಸರಿಯಿಲ್ಲ. ಅವರೇ ಕಳ್ರಂತೆ. ಕಳ್ರ ಯಾರು? ಇವರು. ಹೆಂಗಸ್ರಿಗೆ ₹2,000 ಕೊಟ್ಬಿಟ್ಟು ಹಾಕ್ಸ್ಬಿಟ್ರು ಮಂಗ್ತಾರ ಮಾಡ್ಬಿಟ್ಟು. ಈ ಹೆಂಗಸರು ಅವ್ರವ್ರ ಗಂಡರಿಗೆ ಇಟ್ಟಿಕ್ತಲ್ವಲ್ಲ, ಸಿದ್ದರಾಮಯ್ಯ ಕೊಟ್ಟನಾ? ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಹೆಂಗಸರೆಲ್ಲ ಬರೀ ಸಿದ್ದರಾಮಯ್ಯ ಕೊಟ್ಟ ಸರ್ಕಾರ ಅಂದ್ಬಿಟ್ಟು ಎಲ್ಲ ಗಂಡದಿರ್ಗೆ ಇಟ್ಟಿಲ್ಲ. ಹಂಗೆ ಮಾಡ್ಕೊಂಡು ಎಲ್ಲ ಅಷ್ಟು ಊರಂತೆ ಇಷ್ಟು ಊರಂತ ಹೋಯ್ತಾನೆ ಅವ್ರೆ. ಹಾಂ, ಇಲ್ಲೇನು ಗಂಡಸರು ಗೈಕೊಂಬಂದು ಅಟ್ಟಿಲಿ ಇಟ್ಟಿಕ್ಬೇಕು ಅವ್ರಿಗೆ. ಹಾಂ, ಸಿದ್ದರಾಮಯ್ಯ ಸರ್ಕಾರ ಬಂದು ಬರ ಹೊಡಿತಾ ಕುಂತದೆ. ಫ್ರೀ ಬಸ್ಸು ಅಂತ ಯಾವ ದೇವಸ್ಥಾನದಲ್ಲಿ ನೋಡಿ ಬರೀ ಹೆಂಗಸರೇ ಇರೋರು, ಗಂಡಸರು ಒಬ್ಬರೂ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಹಾಂ, ಎಲ್ಲೋದ್ರು ಅವರೇ ಇರೋರು. ಗಣಸರು ಅಂದ್ರೆ ಹಿಂದಕ್ಕೆ ತಳ್ಬಿಡ್ತಾರೆ ಹಂಗೆ ಡೋರಿಂದ ಈಚೆಗೆ. ಹಾಂ, ಬರೀ ಅವರೇ ಮುತ್ತಿರ್ತಾರೆ, ಜನಗಳ ಮುತ್ತಂಗೆ. ಹಾಂ, ಆಯ್ತು. ಆಮೇಲೆ
ಏನ್ರಿ ಮಾಡೋದು ಈ ಸರ್ಕಾರ ಕಟ್ಕೊಂಡು ಬೆಳೆ ಇಲ್ಲ ಮಳೆ ಇಲ್ಲ. ಹಾಂ, ಏನು ಗೇಯ್ಕೊಂಬಂದು ಹೆಡ್ತಿ ಮಕ್ಕಳು ಇವತ್ತು ಒಳ್ಳೊಳ್ಳೆ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಚಿಬಿಟ್ರು. ಒಳ್ಳೊಳ್ಳೆ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ ಅಂದ್ಬಿಟ್ಟು ಲಕ್ಷ ಹಾಕಿ ಓದಿಸ್ತವ್ರೆ. ಏನು ಮಾಡೋರು ಜನಗಳು, ಏನು ಮಾಡೋರು ಹೇಳ್ರಪ್ಪ. ಗೌರ್ಮೆಂಟ್ ಸ್ಕೂಲ್ ಅಂತ ಕೊಟ್ಟವ್ರೆ, ಒಂದಾರು ನಡೀತಿದ್ದಾವ? ಹಾಂ, ಎಲ್ಲ ಪ್ರೈವೇಟ್ಗೆ ಹಾಕ ಲಕ್ಷಾಂತರ ರೂಪಾಯಿ ಓದಿಸ್ತವ್ರೆ. ನನ್ನ ಮಗ ಇದು ಜಪಾನ್ಗೆ ಹೋಯ್ತಾನೆ, ಅಮೇರಿಕಕ್ಕೆ ಹೋಯ್ತಾನೆ ಅಂತ ಇಲ್ಲಿ ಹಳ್ಳಿಗೆ ಜನಗಳು ಯಾರಿದ್ರು ಹಳ್ಳೀಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.